ಈಗ ಹೇಳ್ತಾರೆ ಏನು ರಿಸ್ಟ್ರಿಕ್ಷನ್ ಬರ್ತಾ ಇದೆ ಅಂತ. ನಾವು ಬಿಸಿಲಿಗೆ ಕೂತ್ಕೊಂಡು ಕಾಯ್ತಾ 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 ಇದ್ದೇವೆ, ನೋಡ್ತಾ ಇದ್ದೇವೆ. ಉಮಾಭಾರತಿ ಅವರು ಭಾಷಣ ಮಾಡ್ತಾ ಇದ್ದಾರೆ. ಭಾಷಣ ಮಾಡ್ತಾ ಇದ್ದಾಗೆ ಏನಾಗಿದೆ ಅಂದರೆ, ಅದು ವೇದಿಕೆ ಎಲ್ಲಿತ್ತು, ಗುಂಬಜಿನ ಎದುರಿನ ಬದಿಯಲ್ಲಿತ್ತು. ಆ 3 ಗುಂಬಜಿನ ಎದುರಿನ ಒಂದು ಸ್ವಲ್ಪ ಮುಂದೆ, ತುಂಬ ಮುಂದೆ ಕೊಂಡೇಗಿತ್ತು. ಆ ಗುಂಬಜ್ ಕಾಣ್ತಾ ಇತ್ತು ನನಗೆ. ಹಾಗೆ ಇವರು ಉಮಾಭಾರತಿಯವರು ಮಾತಾಡ್ತಾ ಇದ್ದಾರೆ. ಹಿಂದಿನ ಬದಿಯಲ್ಲಿ ಗುಂಬಜಿನ ಅಷ್ಟು ದೊಡ್ಡ ಸೆಕ್ಯೂರಿಟಿಯನ್ನು ದಾಟಿ ಕರಸೇವಕರು ಹೇಗೆ ಬಂದಿದ್ದಾರೆ ಆ ರಾಮನಿಗೆ ಗೊತ್ತು. ಆ ಗುಂಬಜಿನ ಮೇಲೆ ನೋಡಿದರೆ ಕೇಸರಿ ಬಾವುಟ ಹಾರ್ತಾ ಉಂಟು. ನನಗೆ ಒಮ್ಮೆ ರೋಮಾಂಚನ ಅಂದರೆ, ಈಗ ಹೇಳುವಾಗಲೇ ನನಗೆ ರೋಮಾಂಚನ ಆಗ್ತಾ ಉಂಟು. ಅದು ಕಣ್ಣಿನಲ್ಲಿ ಕಂಡಾಗೆ ಆಗ್ತಾ ಉಂಟು. ಆ 3 ಗುಂಬಜಿನ ನಡುವಿನ ಗುಂಬಜಿನಲ್ಲಿ 2 ಜನ ಕರಸೇವಕರು ಕೇಸರಿ ಭಗವಧ್ವಜವನ್ನು ಹಿಡಿದುಕೊಂಡು ಹತ್ತಿದ್ದಾರೆ. ಅವರ ಕೈಯಲ್ಲಿ ಏನಿಲ್ಲ, ಆ ಧ್ವಜ ಹಾರಿಸುವ ಒಂದು ಕೋಲು ಮತ್ತೆ ಇನ್ನೇನೊಂದು ಶಲಾಕೆಯೋ ಏನೋ ಇತ್ತು ಅಷ್ಟೇ. ಅದನ್ನು ಹಿಡ್ಕೊಂಡು ಹತ್ತಿದ್ದಾರೆ. ಹತ್ತಿದವರು ಗುಂಬಜನ ಗುದ್ದುತ್ತಾ ಇದ್ದಾರೆ. ಎಲ್ಲ ಕರಸೇವಕರು ಏನು ಹೇಳ್ತಾರೆ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದೇ ಇಡೀ ಭೂಮಂಡಲ ನಡಗುವ ಹಾಗೆ ಒಂದೇ ಜೈ ಶ್ರೀರಾಮ್ ಅಂತ ಬೊಬ್ಬೆ ಹೊಡೆದಲ್ಲದೆ ನಾವು ಏನೋ ಮಾಡಲಿಲ್ಲ. ಅದನ್ನು ನೋಡ್ತಾ 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 ನಿಂತಾಗೆ ಸಾಧ್ವಿಯವರು ಭಾಷಣ ಮಾಡ್ತಾ ಇದ್ದಾರೆ, ಇವರು ಹೊಡಿತಾ ಇದ್ದಾರೆ. 11:30 ಗಂಟೆ ಹೊತ್ತಿಗೆ ಒಂದು ಗುಂಬಜ್ ಬೇದ್ದೇ ಹೋಯ್ತು. ಮತ್ತೆ ಇನ್ನು 2ನೇ ಗುಂಬಜ್ನಲ್ಲಿ ಜನ ಇದ್ದಾರೆ. ಅವರು 3 ಗಂಟೆ ಅಷ್ಟು ಹೊತ್ತಿಗೆ 2ನೇ ಗುಂಬಜ್ ಸಹ ಬಿದ್ದೋಯ್ತು. 3:45 ಗಂಟೆ ಅಷ್ಟು ಹೊತ್ತಿಗೆ 3 ಗುಂಬಜ್ ಸಹ ಬಿದ್ದೋಯ್ತು. ನಮಗೆ ಸಂತೋಷವೇ ಸಂತೋಷ. ಬೊಬ್ಬೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ನಮಗೆ ಏನು ಆಹಾರವೂ ಇಲ್ಲ. ಅದು ಯಾವುದರ ಗೊಡವೆಗಳು ನಮಗಿರಲಿಲ್ಲ. ಆ ಗುಂಬಜ್ ಬಿದ್ದದ್ದು ಒಂದೇ ಯೋಚನೆ ಅಲ್ಲದೆ ಬೇರೆ ಒಂದು ಯೋಚನೆ ಇರಲಿಲ್ಲ ನಮಗೆ. ಆ ಗುಂಬಜ್ ಬಿದ್ದದ್ದು ಒಂದು ಸಾಧಾರಣ ಕಾಲ 3ನೇ 1 ಅಂಶ ಜನ ಆಗಲೇ ಎಲ್ಲ ಖಾಲಿಯಾಗಿದ್ದಾರೆ. ರೈಲ್ವೆ ಸ್ಟೇಷನಿಂದ ಜನ ಹೋಗ್ತಾ ಇದ್ದಾರೆ. ರಾತ್ರಿಗೆ ಕರಸೇವೆ ಉಂಟು ಅಂತ ಹೇಳಿದರು. ಹಾಗೆ ಎಲ್ಲ ನಿಮ್ಮ ಬ್ಯಾಗುಗಳನ್ನೆಲ್ಲ ಕಟ್ಟಿಡಿ, ಅಂದರೆ ಯಾವಾಗ ಇಲ್ಲಿಂದ ಜನ ಖಾಲಿ ಮಾಡಬೇಕು ಅಂತ ಹೇಳಿ ನಾವು ರಿಸ್ಟ್ರಿಕ್ಷನ್ ಕೊಡ್ತೇವೋ ಹಾಗೆ ಎಲ್ಲರೂ ರೆಡಿ ಆಗಬೇಕು. ಆದ ಕಾರಣ ನಿಮ್ಮ ಬ್ಯಾಗುಗಳನ್ನೆಲ್ಲ ನೀವು ರೆಡಿ ಮಾಡಿ ಇಡಿ ಅಂತ ಹೇಳಿದ್ರು. ನಾವು